ದಿನಾಂಕ 3 ಆಗಸ್ಟ್ 2026ರಂದು ಕರ್ನಾಟಕ ಪ್ರದೇಶ್ ಬಂಜಾರ ಭುವನ್ ಬೆಂಗಳೂರು ನಗರದಲ್ಲಿ ಶ್ರೀ ಸಿದ್ದನಾಯಕ್ ಅವರ ನೇತೃತ್ವದಲ್ಲಿ ಮತ್ತು ಮಹೇಶ್ ನಾಯಕ್ ಅವರ ಸಂಯೋಜನದಲ್ಲಿ ಶ್ರೀ ರುದ್ರಪ್ಪ ಲಮಾಣಿ ಅವರಿಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡಿಸುವುದಕ್ಕೋಸ್ಕರ ಒಗ್ಗಟ್ಟಿನಿಂದ ಮಂತ್ರವನ್ನು ಇಡೀ ಬಂಜಾರ ಸಮಾಜದ ಗಣ್ಯಾಧಿಗಣ್ಯರು ಭಾಗವಹಿಸಿ ಮಾತನಾಡಿದರು. ಭಾಗವಹಿಸಿದವರಲ್ಲಿ ಬಡವರ ಬಂಧು, ಸಮಾಜ ಸೇವಕ, ಸಮಾಜ ಚಿಂತಕ, ದೀನದಲಿತರ ನಾಯಕ, ಶಿರಶೆಟ್ಟಿ ಶಾಸಕ ಚಂದ್ರು ಲಮಾಣಿ ಮತ್ತು ಮಾಜಿ ಮಂತ್ರಿ ರೇವು ನಾಯಕ್ ಬೆಳಂಗಿ, ಮಾಜಿ ಎಂ.ಎಲ್.ಎ. ಮನೋಹರ್ ಐನಾಪುರ್, ಬಾಲರಾಜ್ ನಾಯಕ್, ತಾಂಡಾ ನಿಗಮದ ಅಧ್ಯಕ್ಷರಾದ ಶ್ರೀ ಜಯದೇವ್ ನಾಯಕ್, ಕಾಡಾ ಅಧ್ಯಕ್ಷರಾದ ಬಾಬು ಅಣ್ಣ ನಾಯಕ್, ಕರ್ನಾಟಕ ಪ್ರದೇಶ್ ಬಂಜಾರ ಭುವನ್ ಅಧ್ಯಕ್ಷರಾದ ಸಿದ್ಯಾ ನಾಯಕ್, ಪ್ರಧಾನ ಕಾರ್ಯದರ್ಶಿ ಧನಂಜಯ ನಾಯಕ್, ಖಜಾಂಚಿ ಧರ್ಮರಾಜ್ ನಾಯಕ್ ಹಾಗೂ ಉಪಾಧ್ಯಕ್ಷರಾದ ರಾಮದಾಸ್ ನಾಯಕ್ ಗಣ್ಯಾಧಿಗಣ್ಯರು ಭಾಗವಹಿಸಿ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದ ಧಾರ್ಮಿಕ ಮುಖಂಡರಾದ ಸರ್ದಾರ್ ಸೇವಾಲಾಲ್ ಮಹಾರಾಜ್ರವರು ಭಾಗವಹಿಸಿದ್ದರು. ಇವರು ಶ್ರೀ ರುದ್ರಪ್ಪ ಲಂಬಾಣಿ ಅವರಿಗೆ ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಬಂಜಾರ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡಲು ರುದ್ರಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಮತ್ತು ಶ್ರೀಗಳು ಒಟ್ಟಾಗಿ ಈ ಬೇಡಿಕೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು.